ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರ ಸ್ಥಿತನಾಗಿದ್ದಾನೆ. ಅತ್ಯಂತ ಶುಭದಾಯಕವಾದಂತಹ ಆರೋಗ್ಯವನ್ನು ಕೊಡುವಂಥವನು. ಅದರೊಟ್ಟಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಂದರೆ ನೀವು ಯಾರೆಲ್ಲ ಸ್ವಂತ ವೃತ್ತಿ ಸೇವಾ ವೃತ್ತಿ ಅಂತ ಹೇಳ್ತೀವಿ, ಯಾರೆಲ್ಲ ನಿಮ್ಮ ಸ್ವಂತ ವೃತ್ತಿಯನ್ನು ಮಾಡ್ತಾ ಇರ್ತಾರೋ ಅಂಥವ್ರಿಗಂತೂ ಅದ್ಭುತವಾದಂತಹ ವಾರವನ್ನು ಖಂಡಿತ ಕಾಣೋದು. ಬಿಸ್ನೆಸ್ಸಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣುವಂಥದ್ದು, ಮಾನಸಿಕ ವಿಚಾರದಲ್ಲಿ ಸಮಾಧಾನವಾದಂತಹ ವಾರವನ್ನು ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಒಳ್ಳೆಯ ಒಂದು ಪುಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು. ಸ್ವಲ್ಪ ಮಟ್ಟಿಗೆ ನಿದ್ರಾಹೀನತೆ ಅಂತ ಹೇಳ್ತೀವಿ, ಅಂದ್ರೆ ನಿದ್ದೆ ಸ್ವಲ್ಪ ಕಮ್ಮಿ ಆಗುವಂಥದ್ದು, ಡಿಸ್ಟರ್ಬ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ಆ ರೀತಿ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಏನ್ ಮಾಡಬೇಕು, ಚಂದ್ರಶೇಖರನ ಸ್ಮರಣೆ ಮಾಡಬೇಕು. ಖಂಡಿತವಾಗ್ಲೂ ಒಳ್ಳೆಯ ಒಂದು ನಿಮಗೆ ನಿದ್ದೆ ಬರುತ್ತೆ. ಇಲ್ಲವಾದರೆ ನಿದ್ದೆಗೆ ಸಂಬಂಧಪಟ್ಟಿರುವಂಥ ಸಾಕಷ್ಟು ಮಂತ್ರಗಳಿದಾವೆ. ಖಂಡಿತ ಅಂತಹ ಮಂತ್ರಗಳನ್ನು ನಾವು ಪಠನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅಥವಾ ಚಂದ್ರಶೇಖರನ ಮಲಗೋ ಟೈಮಲ್ಲಿ ಚಂದ್ರಶೇಖರನ ಸ್ಮರಣೆ ಮಾಡ್ಕೊಂಡ್ರು ಸಹ ಒಳ್ಳೆಯ ನಿದ್ದೆ ಬರುತ್ತೆ. ನೀವು ಭಾನುವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ.